ಹಾಯ್ ಎಲ್ಲರಿಗೂ ರಾಧೆ ರಾಧೆ. ಇಂದು ನಿಮ್ಮ ಪ್ರೀತಿಯ ಶಿಲ್ಪಿ. ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾರೆ, ನಿಶ್ಚಲವಾಗಿ ನನ್ನಲ್ಲಿ ನಿನ್ನ ಮನಸ್ಸನ್ನು ನಿಲ್ಲಿಸಲು ಸಾಧ್ಯವಾಗದೇ ಇದ್ದರೆ ಭಕ್ತಿ ಯೋಗದ ನಿಯಂತ್ರಕ ತತ್ವಗಳನ್ನು ಅನುಸರಿಸೋಕೆ ಟ್ರೈ ಮಾಡು. ಹೀಗೆ ನನ್ನನ್ನು ಸೇರುವ ಬಯಕೆಗಳನ್ನು ಬೆಳೆಸ್ಕೋ. ಭಕ್ತಿ ಯೋಗದ ನಿಯಮಗಳನ್ನು ಅಭ್ಯಾಸ ಮಾಡಲು ನಿನಗೆ ಆಗದೇ ಇದ್ದರೆ ನನಗಾಗಿ ಕೆಲಸ ಮಾಡೋಕ್ಕೆ ಪ್ರಯತ್ನ ಮಾಡು. ಏಕೆಂದರೆ ನನಗಾಗಿ ಕೆಲಸ ಮಾಡೋದ್ರಿಂದ ನೀನು ಪರಿಪೂರ್ಣ ಸ್ಥಿತಿಗೆ ಬರುವೆ. ಹಾಗಾಗಿ ನಾವು ಪ್ರತಿಯೊಂದು ಕೆಲಸ ಮಾಡಬೇಕಾದ್ರೂ ಕೃಷ್ಣನನ್ನು ನೆನೆಸ್ಕೊಂಡು ಕೃಷ್ಣನಿಗೆ ಅರ್ಪಣೆ ಮಾಡ್ತಾ ಕೆಲಸವನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಇವತ್ತು ಶನಿವಾರ ಆಗಿರೋದ್ರಿಂದ ಸ್ಕೂಲ್ ಬೇಗ ಇದೆ, ಅದಕ್ಕೆ ಬೇಗ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ಶಾಲೆ ಕಡೆಗೆ ಹೊರಡ್ತೀನಿ. ನಾನು ದೈಹಿಕ ಶಿಕ್ಷಣ ಶಿಕ್ಷಕಿ ಆಗಿರೋದ್ರಿಂದ ನನಗೆ ಯಾವುದೇ ರೀತಿಯ ಸಿಲೆಬಸ್ಗಳೇ ಇರೋದಿಲ್ಲ. ಮಕ್ಕಳ ಜೊತೆ ಹೊರಗಡೆ ಆಟ ಆಡಿಕೊಂಡು ನಗ್ನಗ್ತಾ ಇರಬೇಕಾಗತ್ತೆ. ಒಂಚೂರು ಟೈಮ್ ಸಿಕ್ಕಿದ್ರೆ ಸಾಕು, ಆಧ್ಯಾತ್ಮಿಕ ಪುಸ್ತಕನ ಹಿಡ್ಕೊಂಡು ಓದ್ತಾ ಇರ್ತೀನಿ. ಹಾಗೆ ಒಂಚೂರು ಹೊಟ್ಟೆಗೆ ಹಾಕೊಂಡು ಶನಿವಾರ ಆಗಿರೋದ್ರಿಂದ ನಿಮ್ಮ ನಂಬಿಕೆಯ ಆಂಜನೇಯ ದೇವರ ದರ್ಶನವನ್ನು ಮಾಡಿ ಮನಸ್ಸಿಗೆ ಶಾಂತಿ, ಬದುಕಿಗೆ ಶಕ್ತಿ ಕೊಡು ಅಂತ ಕೇಳಿ ಮನೆ ಕಡೆಗೆ ಬಂದೆ. ನನಗೋಸ್ಕರ ಯಾವಾಗಲೂ ಒಬ್ಬ ಕಾಯ್ತಿರ್ತಾನೆ, ಅವನೇ ರಾಮ್ ಮೇಲೂ ಆಂಜನೇಯನ ಆಶೀರ್ವಾದ ಇರಲಿ ಅಂತ ಬೇಡ್ಕೊಳ್ತಾ ಸ್ಥಾನದಿಂದ ತಂದಂಥ ಪ್ರಸಾದವನ್ನು ರಾತ್ರಿಯ ಡಿನ್ನರ್ ಆಗಿ ಮಾಡಿಕೊಂಡು ಸರ್ವಂ ಕೃಷ್ಣ ಅರ್ಪಣಮಸ್ತು ಎಂದು ಈ ದಿನ ನಾನು ಮುಗಿಸ್ತಾ ಇದ್ದೀನಿ. ಮತ್ತೆ ನಾಳೆ ಸಿಗೋಣ. ಬಾಯ್ ಎಲ್ಲರಿಗೂ.